ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ರಸ್ಮಲೈ ಥರ, ಮ್ಯಾಂಗೋ ರಸ್ಮಲೈ ಥರ ಕಾಣ್ತಾ ಉಂಟಾ? ಅಲ್ವೇ ಅಲ್ಲ, ನಮ್ಮ ಹಳೆ ಕಾಲದ ರೆಸಿಪಿ. ಅದನ್ನೇ ಸ್ವಲ್ಪ ಇನೋವೇಟಿವ್ ಮಾಡಿದ್ದೇನೆ. ನೋಡಿ, ಯಾರು ತಿನ್ನೋದಿಲ್ವೋ ಅವರು ಕೂಡ ತಿಂತಾರೆ ಇದನ್ನು ಇಷ್ಟಪಟ್ಟು. ಇದಕ್ಕೆ ನಾನು 2 ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕ್ತಾ ಇದ್ದೇನೆ. ನಂತರ 1 ಕಪ್ಪು ರೈಸ್ ಫ್ಲಾರ್. ಇದನ್ನು ಆ ಟೇಸ್ಟ್ ಎನ್ಹ್ಯಾನ್ಸ್ ಮಾಡಲಿಕ್ಕೆ ಮಿಲ್ಕ್ ಪೌಡ್ರ್ ಹಾಕಿದ್ದೇನೆ. ರೈಸ್ ಫ್ಲಾರ್ ಅಷ್ಟು ಟೇಸ್ಟ್ ಇರೋದಿಲ್ಲಲ್ಲ, ಅದಕ್ಕೋಸ್ಕರ. ಇದಕ್ಕೆ ನಾನು ಮ್ಯಾಂಗೋ ಪಲ್ಪ್ ಕೂಡ ತಗೊಂಡಿದ್ದೇನೆ. ಸ್ವಲ್ಪ ಮ್ಯಾಂಗೋ ಪಲ್ಪನ್ನು ಹಾಕಿಬಿಟ್ಟು ಕಡಾಯಿಗೆ ಸ್ವಲ್ಪ ಅದಕ್ಕೆ ಶುಗರ್ ಹಾಕಬೇಕು. ಯಾಕೆಂದರೆ ಅದರದ್ದು ನಾವು ಪುಂಡಿ ಮಾಡ್ತೇವೆ, ಅಂದರೆ ಲಡ್ಡು ಥರ, ಅದು ಸ್ವೀಟ್ ಬರಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸಾಕು ಶುಗರ್. ನಂತರ ಸ್ವಲ್ಪ ಬಿಸಿನೀರು ಹಾಕಬೇಕು, ಯಾಕೆಂದರೆ ರೈಸ್ ಫ್ಲಾರನ್ನು ಅದರಲ್ಲಿ ಕಲಸಲಿಕ್ಕೆ ಉಂಟು. ಹಾಕಿಬಿಟ್ಟು ಸಾಲ್ಟ್ ಕೂಡ ಸ್ವಲ್ಪ ಹಾಕಬೇಕು ಟೇಸ್ಟಿಗೆ. ಈಗ ನಾನು ರೈಸ್ ಫ್ಲಾರನ್ನು ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ನಾನು ಹಿಟ್ಟನ್ನು ಇದು ಮಾಡ್ತೇನೆ. ಅದರಲ್ಲಿ ಅಂದರೆ ಹಿಟ್ಟು ಬೇಯಬೇಕಲ್ಲ, ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿದ್ದು. ಚೆನ್ನಾಗಿ ಇದು ಮಾಡಿ ಅದರಲ್ಲಿ ಸ್ವಲ್ಪ ಗೀ ಅಥವಾ ಆಯಿಲ್ ಹಾಕಿ ಸಾಫ್ಟ್ನೆಸ್ ಮತ್ತು ಶೈನಿಂಗ್ ಟೆಕ್ಸ್ಚರ್ಗೋಸ್ಕರ ಚೆನ್ನಾಗಿ ನಾದಿ ಅದನ್ನು. ಇಲ್ಲಾಂದರೆ ಅಲ್ಲಿ ಸ್ವಲ್ಪ ಗಟ್ಟಿ ಇದ್ದರೆ ಇದಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲ ಮಿಕ್ಸ್ ಆಗಬೇಕು, ಒಳ್ಳೆ ಬೈಂಡಿಂಗ್ ಆಗಬೇಕು. ಇದನ್ನು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಹಾಗೇ ಬಿಡಿ, ಅದು ಬೇಯ್ತದೆ ಅದರಲ್ಲಿ. ಗ್ಯಾಸ್ ಆಫ್ ಮಾಡಿ ಬಿಡಿ, ಅದರಲ್ಲಿ ಬೇಯ್ತದೆ. ನಂತರ ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನು ಚೆನ್ನಾಗಿ ನಾದ್ಬಿಟ್ಟು, ಅಂದರೆ ಕ್ರ್ಯಾಕ್ಸ್ ಬರಬಾರ್ದು, ಆ ಥರ ಲಡ್ಡು ಮಾಡಬೇಕು, ಅಂದರೆ ಪುಂಡಿ ಮಾಡಬೇಕು. ಸಪೋಸ್ ಪುಂಡಿ ಸಾಫ್ಟ್ ಇದ್ದರೆ ನೀವು ಅದನ್ನು 5 ನಿಮಿಷ ಸ್ಟೀಮ್ ಮಾಡ್ಬೋದು. ನಾನು ಅದಕ್ಕೆ ಕೋಕೋನಟ್ ಮಿಲ್ಕ್ ಕೂಡ ತೆಗೆದಿದ್ದೇನೆ 2 ಸಲ, ಒಂದು ತಿಕ್ ಮತ್ತೊಂದು ತೆಳು. ಆ ತೆಳು ಕೋಕೋನಟ್ ಮಿಲ್ಕಲ್ಲಿ, ಅಂದರೆ ತಿನ್ ಕೋಕೋನಟ್ ಮಿಲ್ಕ್ ಇರುತ್ತಲ್ಲ, ಸೆಕೆಂಡ್ ಟೈಮ್ ತೆಗೆದದ್ದು, ಅದರಲ್ಲಿ ನಾನು ಈ ಪುಂಡಿಯನ್ನು, ಅಂದರೆ ಲಡ್ಡನ್ನು ಬಾಯ್ಲ್ ಮಾಡ್ತೇನೆ. ಚೆನ್ನಾಗಿ ಬಾಯ್ಲ್ ಆಗಬೇಕು ಅದು. ಈಗ ಗೊತ್ತಾಯ್ತಾ ಯಾವುದು ಅಂತ? ನಮ್ಮ ಹಳೆ ಕಾಲದ ರೆಸಿಪಿ ಇದು ಪೇರ್ ಪುಂಡಿ, ಮಿಲ್ಕ್ ಪುಂಡಿ ಅಂತ ಹೇಳ್ಬೋದು ಕನ್ನಡದಲ್ಲಿ. ಪೇರ್ ಪುಂಡಿ ಇದು. ಅದನ್ನೇ ನಾನು ಮ್ಯಾಂಗೋ ಹಾಕಿಬಿಟ್ಟು ಮಾಡಿದ್ದೇನೆ. ಈಗ ನೋಡಿ, ಶುಗರ್ ಆ್ಯಡ್ ಮಾಡ್ತೇನೆ ಅದಕ್ಕೆ. ಶುಗರ್ ಸ್ವಲ್ಪ ಹಾಕಬೇಕು. ಮ್ಯಾಂಗೋ ಸ್ವಲ್ಪ ಸ್ವೀಟ್ ಇದ್ದರೂ ಕೂಡ ಸ್ವಲ್ಪ ನೋಡಿಕೊಂಡು ಹಾಕ್ಬೋದು. ಶುಗರ್ ಎಷ್ಟು ಬೇಕೋ ಅವರವರ ಟೇಸ್ಟಿಗೆ ಅನುಗುಣವಾಗಿ ಹಾಕಿ. ತಿಕ್ ಮಿಲ್ಕ್ ಹಾಕ್ತಾ ಇದ್ದೇನೆ, ಫಸ್ಟ್ ಟೈಮ್ ತೆಗೆದ ಮಿಲ್ಕ್. ಅದು ಕೂಡ ಅದರಲ್ಲಿ ಕೂಡ ಚೆನ್ನಾಗಿ ಬಾಯ್ಲ್ ಆಗಬೇಕು. ಇಲ್ಲಿ ಮ್ಯಾಂಗೋ ಪ್ಯೂರಿಗೆ ನಾನು ಕಸ್ಟರ್ಡ್ ಪೌಡ್ರ್ ಹಾಕ್ತಾ ಇದ್ದೇನೆ, 1 ಸ್ಪೂನು ಹಾಕ್ಬೋದು. ಬೇಕಾದರೆ ರೈಸ್ ಫ್ಲಾರ್ ಕೂಡ ಹಾಕ್ಬೋದು. ಅದಕ್ಕೆ ಅಂದರೆ ತಿಕ್ನೆಸ್ಸಿಗೋಸ್ಕರ ರೈಸ್ ಫ್ಲಾರ್ ಇದು ಕಸ್ಟರ್ಡ್ ಪೌಡ್ರ್ ಹಾಕಿದರೆ ಒಳ್ಳೆ ಫ್ಲೇವರ್ ಮತ್ತು ಟೇಸ್ಟ್ ಕೊಡ್ತದೆ. ಇಲ್ಲ ಅಂದರೆ ನೀವು ರೈಸ್ ಫ್ಲಾರ್ ಹಾಕ್ಬೋದು. ನೀವು ಚೆನ್ನಾಗಿ ಇದನ್ನು ಅದರಲ್ಲಿ ಬಾಯ್ಲ್ ಮಾಡಬೇಕು. ಅಂದರೆ ತುಂಬ ತಿಕ್ಕಾಗಬೇಕದು, ಅಂದರೆ ಡ್ರೈ ಆಗಬಾರ್ದು, ತಿಕ್ಕಾಗಬೇಕು. ಸ್ವಲ್ಪ ಕೂಲ್ ಆದಮೇಲೆ ಅದು ಮತ್ತೆ ಗಟ್ಟಿ ಆಗ್ತಾ ಬರ್ತದೆ. ಅದಕ್ಕೆ ನೋಡುವಾಗ ಇದು ಮ್ಯಾಂಗೋ ರಸ್ಮಲೈ ಥರನೇ ಕಾಣ್ತಾ ಉಂಟಲ್ಲ, ಡೆಸರ್ಟ್ ಅದೇ ಥರ ಬರ್ತದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೀವು ಮಾಡಿದಾಗ ನಿಮಗೇನೆ ಗೊತ್ತಾಗುತ್ತೆ ನೋಡಿ. ಮ್ಯಾಂಗೋ ಸೀಸನಲ್ಲಿ ಅದೇ ನಾರ್ಮಲಾಗಿ ನಾವು ಮಾಡ್ತೀವಲ್ಲ ಪೇರು ಪುಂಡಿ, ಅದಕ್ಕೇ ಮ್ಯಾಂಗೋ ಹಾಕಿಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ